and I love you. I love you too. ಒಟ್ನಲ್ಲಿ ಸ್ವೀಟ್ ಆಗಿರೋ ಸುಳ್ಳಿಗೆನೆ ಮಾರ್ಕೆಟ್ ಜಾಸ್ತಿ ಅಂದಂಗಾಯ್ತು. ಹೆಂಡತಿರಿಗೆ ಸುಳ್ಳು ಹೇಳಿದ್ರೆ ಖುಷಿ ಆಗುತ್ತೆ ಅಂತ ಇವತ್ತೇ ಗೊತ್ತಾಗಿತ್ತು. ಇನ್ಮೇಲೆ ಯಾವುದಕ್ಕೂ ಇದನ್ನೇ ಮೇಂಟೈನ್ ಮಾಡ್ತೀನಿ. ಒಟ್ನಲ್ಲಿ ನೆಮ್ಮದಿಯಾಗಿರೋದು ಇಂಪಾರ್ಟೆಂಟ್. ಓ, ಯಾರಿಗೂ ತುಂಬಾನೇ ಖುಷಿ ಆಗ್ತಿದೆ. ಹ್ಞೂ, ಮತ್ತೆ ಖುಷಿಲಿ ನಾನು ಹಾಗೆ ತೇಳ್ತಾ ಇವನಿ. ನೀನ್ ಯಾವಾಗ್ಲೂ ಹೀಗೆ ಖುಷಿ ಖುಷಿಯಾಗಿರ್ಬೇಕು, ಅದೇ ನಮ್ಮೆಲ್ಲರ ಆಸೆ. ನಿಜವಾಗ್ಲೂ ಅಕ್ಕರೆ, ನೀವೆಲ್ಲ ಸಿಗೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ನೋ ಏನೋ. ತಾತ ನನ್ನನ್ನ ಅವ್ರ ಶಕ್ತಿ ಮೀರಿ ನೋಡ್ಕೊಂಡವ್ರೆ, ಆದ್ರೆ ನೀವೆಲ್ಲ ನನ್ನನ್ನ ಮಹಾರಾಣಿ ತರ ನೋಡ್ಕೊಂತಿದ್ದೀರ. ಮನೆ ಕೆಲ್ಸದವ್ರ ಮೊಮ್ಮಗಳು ಅನ್ನೋದನ್ನೇ ಮರ್ಸ್ಬಿಟ್ಟಿದ್ದೀರ. ಮಲ್ಲಿ, ಮರೆಸ್ಬಿಟ್ಟಿದೀವಲ್ಲ, ಮತ್ತೆ ಯಾಕೆ ನೆನ್ಪು ಮಾಡ್ಕೋತಿದ್ಯಾ? ಮದುವೆ ಆಗಿ ನೀನು ಈ ಮನೆಗೆ ಬಂದಿದ್ಯಾ ಅಂದ್ರೆ ನೀನು ನಮ್ಮೋಳು, ಅರ್ಥ ಆಯ್ತಾ? ಹ್ಞೂ ಟೀಚರ್, ಅರ್ಥ ಆಯ್ತು. ಟೀಚರು ಮತ್ತೆ ಶುರು ಮಾಡ್ಕೊಂಡೆ ನೋಡಿ ನಾನು. ಏನ್ ಗೊತ್ತಾ ಅಕ್ಕರೆ, ನನ್ಗೆ ನಿಮ್ಮನ್ನ ಗೋಳಿಕೋಬೇಕು ಅಂದ್ರೆ ತುಂಬಾ ಇಷ್ಟ. ಒಂಥರ ಅದು ನಂಗೆ ಇಷ್ಟವಾದ ಆಟದ ಥರ. ಏನು ಆಟನಾ ನಿನ್ಗದು? ನಾನು ನಿನ್ ಪಾಲಿಗೆ ಆಟ ಸಮಾನ ಆಗೋದ್ನಾ? ಹ್ಞೂ, ಒಂಥರ ಹಾಗೆ ಅನ್ಕೊಳ್ಳಿ, ಆದ್ರೆ ನೀವು ಬೇಜಾರು ಮಾಡ್ಕೊಂಬೇಡಿ. ನನ್ಗೆ ನಿಮ್ಮ ಮೇಲೆ ಪ್ರೀತಿ ಗೌರವ ಹಾಗೆ ಐತೆ. ನಾನು ಯಾರನ್ನಾದ್ರೂ ತುಂಬಾ ಗೌರವಿಸ್ತೀನಿ ಅಂದ್ರೆ ಅದು ನೀವೇನೆಯ. ನೋಡಿ ಮಲ್ಲಿ, ಇನ್ ಮುಂದೆ ನೀನು ಸ್ವಲ್ಪ ಹುಷಾರಾಗಿರ್ಬೇಕು. ಓಡಾಡಬೇಕಾದ್ರೆ, ಮೆಟ್ಲು ಹತ್ತಿಳಿಬೇಕಾದ್ರೆ ಸ್ವಲ್ಪ ಜೋಪಾನವಾಗಿರ್ಬೇಕು ನೀನು. ನನಗೆ ಗೊತ್ತು ನಿಂಗೆ ಉತ್ಸಾಹ ಜಾಸ್ತಿ ಇದೆ, ಆದರೆ ನೀನು ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಹ್ಞೂ ಸರಿ ಅಕ್ಕರೆ. ಅದು ಸರಿ, ಬರೀ ನನಗೆ ಹೇಳೋದಾಗೋಯ್ತು, ನೀವ್ಯಾವಾಗ ಒಳ್ಳೆ ಸುದ್ದಿ ಕೊಡೋದು? ಅದಕ್ಕಿನ್ನೂ ತುಂಬ ಟೈಮ್ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಹ್ಞೂ ಅಕ್ಕರೆ, ಸರಿ ಬಿಡಿ. ಇವಾಗ ನೀವು ನನಗೆ ಬಾಣಂತನ ಮಾಡಿ, ಆಮೇಲೆ ನಾನು ನಿಮಗೆ ಬಾಣಂತನ ಮಾಡ್ತೀನಿ. ಆವಾಗ ಲೆಕ್ಕ ಸರಿ ಹೋಗ್ಬಿಡ್ತದೆ. ನೀನು ನನಗೆ ಬಾಣಂತನ ಮಾಡ್ತೀಯ? ಹ್ಞೂ, ಮತ್ತೆ ಆವಾಗ ನಾನು ಸೀನಿಯರ್ ಆಗಿರ್ತೀನಲ್ಲ. ಮಲ್ಲಿ ಅಕ್ಕ, ನಿನ್ ಸೈಡಿಗೆ ಬಾ. ಮಲ್ಲಿ ಅವರಿಗೆ ನಾನು ಮೇಕಪ್ ಮಾಡ್ತೀನಿ. ಏ ಅಪ್ಪಿ, ಅವಳಿಗೆ ತುಂಬ ಮೇಕಪ್ ಎಲ್ಲ ಹಾಕೋದು ಬೇಡ, ಅದ್ರಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ, ಅದು ಅವಳಿಗೆ ಒಳ್ಳೇದಲ್ಲ. ಅಯ್ಯೋ, ನೀನೊಬ್ಳು ಒಳ್ಳೆ ಹಳೆ ಕಾಲದ ಅಜ್ಜಿ ಥರ ಆಡ್ತೀಯ. ನಿನಗಿದೆಲ್ಲ ಗೊತ್ತಾಗಲ್ಲ. ನೀನೊಂದು ಕೆಲಸ ಮಾಡು, ನೀನು ಹೋಗಿ ಮಲ್ಲಿ ಅವ್ರಿಗೆ ಹಾಕೋ ಒಡೆಯನ್ನೆಲ್ಲ ಈಸ್ಕೊಂಡು ಬಾ. ಅಷ್ಟರಲ್ಲಿ ನಾನು ಇವ್ರಿಗೆ ಮೇಕಪ್ ಮಾಡಿರ್ತೀನಿ. ಏನು ನೋಡ್ತಾ ಇದೀಯಾ? ಹೋಗು. ಈಗ ನೋಡ್ತಾ ಇರಿ ನಾನು ನಿಮ್ಮನ್ನ ಹೇಗೆ ರೆಡಿ ಮಾಡ್ತೀನಿ ಅಂತ. ರೆಡಿ? ಎಲ್ಲ ಸ್ವಲ್ಪ ಬೇಗ ಬೇಗ ಮಾಡಿ. ಹಾಯ್, ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ಆ್ಯಕ್ಚುಲಿ ನಾನೇ ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ಬಿಟ್ಟಿದ್ದೀರಾ. ನಾವೆಲ್ಲರೂ ಸೇರಿ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಬಂದ್ವಿ. ಆದರೆ ಇಲ್ಲಿ ನೋಡಿದ್ರೆ ಏನೋ ಫಂಕ್ಷನ್ ಅರೇಂಜ್ ಮಾಡ್ಕೊಂಡಿದ್ದೀರಾ. ಏನು ವಿಶೇಷ ಶಕುಂತಲ? ಅದು ಸೀಮಂತ. ಸೀಮಂತನಾ? ಯಾರ್ದು? ಅದೇ ನನ್ನ ದೊಡ್ಡ ಸೊಸೆ ಇದ್ದಾಳಲ್ಲ, ಮಲ್ಲಿ, ಅವಳದು. ಓ, ಆ ಕೆಲಸದ ಹುಡುಗಿದಾ? ಮತ್ತೆ ನಮ್ಮನ್ನೆಲ್ಲ ಇನ್ವೈಟೇ ಮಾಡಿಲ್ಲ. ಬಡ್ಜೆಟ್ ಫ್ರೆಂಡ್ಲಿ ಶ್ರೀಮಂತನಾ? ಸಾರಿ, ಅದು. ಓ ಸಾರಿ, ಅದು ಅರ್ಜೆಂಟಲ್ಲಿ ಆಗೋಯ್ತು, ನಿಮ್ಮನ್ನು ಕರೆಯೋಕ್ಕಾಗಲಿಲ್ಲ. ಇದೇ ತಾನೇ ಹೇಳೋದು. ಪ್ರತಿ ಸಲ ಹೀಗೆ ಹೇಳ್ತೀಯ, ಸೇಮ್ ಕಾಮನ್ ಡೈಲಾಗ್. ನಮಗೂ ಕೇಳಿ ಕೇಳಿ ಬಯಟ್ ಆಗಿದೆ. ಅದು ಹಾಗಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಲ್ವಾ, ಅದಕ್ಕೆ ನೀವು ಬರೋಕ್ಕಾಗತ್ತೋ ಇಲ್ವೋ ಅಂತ. ಇಟ್ಸ್ ಓಕೆ, ನಾವೇನೂ ಅಂದ್ಕೊಂಡಿಲ್ಲ. ನಿಮ್ಮ ಕಷ್ಟ ನಮಗೂ ಅರ್ಥ ಆಗುತ್ತೆ. ಅಯ್ಯೋ, ಹಾಗೇನಿಲ್ಲ. ಪರವಾಗಿಲ್ಲ ಬಿಡು ಶಕುಂತಲ, ನಮಗೆಲ್ಲ ಗೊತ್ತಿಲ್ವಾ? ಆ ಕೆಲಸದವಳು ನಿಂಗೆ ಸೊಸೆಯಾಗಿ ಬರೋದು ಮೊದಲೇ ಇಷ್ಟ ಇರಲಿಲ್ಲ. ಇನ್ನು ಸೀಮಂತಕ್ಕೆ ಹೇಗೆ ಕರೆಯೋದು, ಆಮೇಲೆ ಏನಾದರೂ ಹೇಳಿದ್ರಾಯ್ತು ಅಂತ ಸುಮ್ಮನಿರ್ತೀಯ. ಇಟ್ಸ್ ಓಕೆ ಶಕುಂತಲಾ, ಯಾಕಿಷ್ಟು ಬೇಜಾರು ಮಾಡ್ಕೊಳ್ತೀಯಾ? ನೀನು ಕರೆದಿಲ್ಲ ಅಂದರೆ ಏನಂತೆ, ನಾವೇ ಬಂದಿದ್ದೀವಲ್ವಾ. ಸೊ ಲೆಟ್ಸ್ ಸೆಲೆಬ್ರೇಟ್. ಹೌದು, ಏನೇ ಸಡನ್ನಾಗಿ ಸೀಮಂತ ಪ್ಲಾನ್ ಮಾಡಿದ್ದು? ಇನ್ನೂ ಟೈಮ್ ಇತ್ತಲ್ಲ? ಟೈಮ್ ಇತ್ತು,
ಆದರೆ ಮಲ್ಲಿಗೆ ಬಸ್ರಿ ಬೈಕೆ ಸೀಮಂತ ಮಾಡಿಸ್ಕೋಬೇಕು ಅಂತ ಆಸೆ ಪಟ್ಲು. ಅದಕ್ಕೆ ಗೌತಮ್ ಅರ್ಜೆಂಟಾಗಿ ಅರೇಂಜ್ ಮಾಡ್ದ. ಎನಿವೇಸ್ ಅಜ್ಜಿ ಆಗ್ತಿರೋದಕ್ಕೆ ಗ್ರಾನಿ ಪೋಸ್ಟ್ಗೆ ಪ್ರಮೋಷನ್ ತಗೋತಾ ಇರೋದಕ್ಕೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್. ಏನು ಹೇಳ್ತಾ ಇದೆಯಾ? ಮಕ್ಕಳಿಗೆ ಮಕ್ಕಳಾಗಿದ ತಕ್ಷಣ ನಾವು ಅಜ್ಜಿ ಆಗ್ಬಿಡ್ತೀವಾ? ನಾವು ಐ ಆಮ್ ಸ್ಟಿಲ್ ಯಂಗ್, ಆಲ್ವೇಸ್ ಯಂಗ್. ಹಾಗಂತ ನಾವು ಹೇಳ್ಕೋಬೇಕಷ್ಟೇ. ಯಾವುದಕ್ಕೂ ನಮ್ಮ ಲೇಡೀಸ್ ಕ್ಲಬ್ಗೆ ಗ್ರಾನೀಸ್ ಕ್ಲಬ್ ಅಂತ ನೇಮ್ ಚೇಂಜ್ ಮಾಡೋದು ಒಳ್ಳೆಯದು. ಅಡಿವಯ್ಯ, ಇದೇನು ನೀರಿಂದ ಹೊರಗೆ ಬಿದ್ದ ಮೀನಿನ ಥರ ಒದ್ದಾಡ್ತಾ ಇದೆಯಲ್ಲ ವಿಲವಿಲ ಅಂತ. ಓ ಹೋ ಹೋ ಹೋ, ಮಲ್ಲಿನ ಮುಂದ್ಗಡೆಯಿಂದ ಮುಗಿಸ್ಲಾ ಹಿಂದ್ಗಡೆಯಿಂದ ಮುಗಿಸ್ಲಾ ಅಂತ ಯೋಚನೆ ಮಾಡ್ತಾ ಇದೀಯಾ? ಅಡಿಮಯ್ಯ, ಅನುಭವದ ಮೇಲೊಂದು ಮಾತು ಹೇಳ್ತೀನಿ ಕೇಳೋ. ನಿನಗೆ ಈ ಮನೆಯಲ್ಲಿ ನಿನ್ನವರು ಅಂತ ಇರೋರು ಆ ಮಲ್ಲಿ ಮತ್ತು ಅವಳು ಹೊಟ್ಟೆಯಲ್ಲಿ ಬೆಳೀತಿರೋ ನಿನ್ನ ತಳಿ. ಅಲ್ಲ, ನಿನ್ನನ್ನು ಒಳ್ಳೆಯವರು ಅಂತ ಬಿಂಬಿಸೋದಕ್ಕಿರೋ ಕನ್ನಡಿ ಕಣೋ. ಏಯ್, ಈಗ ನೀನೇನಾದರೂ ಅವ್ರನ್ನ ಮುಗಿಸಿದ್ರೆ, ನಿನ್ನ ಗ್ರಾಚಾರ ಕೆಟ್ಟು ಗೌತಮ್ ಗೊತ್ತಾದರೆ ನಿನ್ನ ಅರಮನೆ ವಾಸ ಸೆರೆಮನೆ ವಾಸದ ಕಡೆ ಸಾಗೋದು ಗ್ಯಾರಂಟಿ. ಆಮೇಲೆ ನೀನು ಕಂಬಿ ಹಿಂದೆ ಮುದ್ದೆ ಮುರಿಬೇಕಾಗತ್ತೆ, ಮುದ್ದೆ. ನಿನ್ನ ಪರ ವಾದ ಮಾಡೋಕ್ಕೆ ಯಾವನು ಇರಲ್ಲ ಕಣೋ. ಯಾಕೆ ಮಾಮ್ಸ್, ಭವಿಷ್ಯವಾಣಿ ಹೇಳೋ ಕೆಲಸ ಶುರು ಹಚ್ಕೊಂಡಿದ್ದೆ ಹೊಸದಾಗಿ? ಭವಿಷ್ಯವಾಣಿ ಅಲ್ಲ ಕಣೋ, ಭವಿಷ್ಯನೇ ಹೇಳ್ತಾ ಇದ್ದೀನಿ. ಅಳೆಮಯ್ಯ, ಹೊತ್ತು ಮುಳುಗಿದ ಮೇಲೆ ನಿನ್ನ ಜೊತೆ ಎಣ್ಣೆ ಹಾಕಿದ್ನಲ್ಲ, ಅದರ ನಿಯತ್ತಿನ ಮೇಲೆ ಹೇಳ್ತಾ ಇದ್ದೀನಿ ಕಣೋ. ಆ ಹೆಣ್ಣಿನ ಜೀವ ಉಳಿಸೋದ್ರ ಜೊತೆಗೆ ನಿನ್ನ ಜೀವನನೂ ಉಳಿಸ್ಕೊಳ್ಳಪ್ಪ. ಅಲ್ಲ, ಇಷ್ಟು ಹೇಳಿದ ಮೇಲೂ ಮಾಮ್ಸ್ ಈ ಜೇಡಿ ಇಟ್ಟು ಹೆಚ್ಚನ ಹಿಂದಿಡೋನಲ್ಲ ಅಂತ ಹೇಳ್ಬೇಡ ಕಣಪ್ಪ. ಮಾಮ್ಸ್, ನನ್ನ ಹತ್ರ ಪಿಟೀಲ್ ಕುಯ್ಬೇಡ. ಏನು ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೈಲೆಂಟಾಗಿ ಕಳಿಸ್ಕೋಬೇಕು. ನನಗೆ ಹೇಳಬೇಕನ್ನಿಸ್ತು, ಹೇಳಿದೆ. ಇನ್ನು ನಿನ್ನ ಚಿತ್ತ. ಅಯ್ಯೋ ದೇವ್ರೆ, ಕಾಪಾಡು ಶ್ರೀ ಸತ್ಯನಾರಾಯಣ. ನನ್ನಲ್ಲ, ಅಳಿಮಯ್ಯನ್ನ. ಕಾಪಾಡು ಶ್ರೀ ಸತ್ಯನಾರಾಯಣ. ಮಾಮ್ಸ್ ಹೇಳಿದ್ದು ಕರೆಕ್ಟೇ ಇಲ್ಲ. ಚೂರು ಏನಾದರೂ ಮಾರಿದ್ರೆ ಅದೇನೋ ತೆಗಿಯಕ್ಕೆ ಹೋಗಿ ಇನ್ನೇನೋ ತಗಲಾಕೋತು ಅನ್ನೋ ಹಾಗಾಗ್ಬಿಡುತ್ತೆ. ಜಡಿ, ಪ್ಲಾನ್ ಚೇಂಜ್. ಕಳ್ಕೊಂಡ್ರ ಕ್ಲಬ್ಬಲ್ಲಿ. ನಮಸ್ಕಾರ. ನೀವು ಬಂದು ತುಂಬಾ ಖುಷಿ ಆಯಿತು. ನೀವು ಮುತ್ತೈದಿರೆಲ್ಲ ಇದ್ದು ನಿಮ್ಮ ಸಮ್ಮುಖದಲ್ಲಿ ಮಲ್ಲಿಗೆ ಸೀಮಂತ ಆದರೆ ಅವಳಿಗೆ ನೀವು ಆಶೀರ್ವಾದ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅತ್ತೆ, ಮಲ್ಲಿನ ಅಪ್ಪಿ ರೆಡಿ ಮಾಡ್ತಿದ್ದಾಳೆ, ಒಡವೆ ಬೇಕಿತ್ತು, ನೀವು ಸ್ವಲ್ಪ ಎತ್ಕೊಡ್ತೀರಾ? ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಆ್ಯಕ್ಚುಲಿ ಏನು ಗೊತ್ತಾ ಭೂಮಿಕಾ, ನಿಮ್ಮ ಅತ್ತೆ ಸೀಮಂತ ಅಂತ ಹೇಳಿದಾಗ ನಾವೆಲ್ಲರೂ ನಿಂದೆ ಸೀಮಂತ ಅಂತ ತಿಳ್ಕೊಂಡ್ವಿ. ಆಮೇಲೆ ಗೊತ್ತಾಯಿತು ಸೀಮಂತ ನಿಂದಲ್ಲ ಮಲ್ಲಿದು ಅಂತ. ನಿಮ್ಮ ಕಡೆಯಿಂದ ಹ್ಯಾಪಿ ನ್ಯೂಸ್ ಏನು ಇಲ್ವಾ ಭೂಮಿಕಾ? ಪ್ಲಾನಿಂಗ್ ಏನಾದರೂ ಮಾಡಿದ್ದೀರಾ ಹೇಗೆ? ಹೌದೌದು, ಇವ್ರಿಗಿನ್ನೂ ಮಗು ಆಗಿಲ್ಲ ಅಂದರೆ ಇವ್ರು ಖಂಡಿತ ಏನೋ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡೇ ಇದ್ದಾರೆ ಅನಿಸುತ್ತೆ. ಹೇಗೂ ಹೆಂಗೆ ಕಪ್ಪಲ್ ಅಲ್ವಾ, ಇನ್ನು ಮುಂದೆ ಟೈಮ್ ಇದೆ ಬಿಡು. ಹಾಂ, ಯಂಗ್ ಕಪಲ್ಸಾ? ಅಲ್ಲ, ಇಷ್ಟು ವಯಸ್ಸಾದರೂ ಅದೇನು ಪ್ಲಾನಿಂಗು? ಏನಾದರೂ ಪ್ರಾಬ್ಲಮ್ಮಾ? ನೀನು ಗೌತಮ್ ಒಂದ್ಸಲ ಯಾಕೆ ಚೆಕಪ್ ಮಾಡಿಸ್ಕೋಬಾರ್ದು? ಲೇಟ್ ಮ್ಯಾರೇಜ್ ಅಲ್ವಾ, ಅದಕ್ಕೆ ಹೇಳಿದೆ, ಬೇಜಾರು ಮಾಡ್ಕೋಬೇಡಮ್ಮ. ಎಕ್ಸ್ಕ್ಯೂಸ್ ಮೀ. ಹೇಗೂ ಹೆಂಗೆ ಕಪ್ಪಲ್ ಅಲ್ವಾ? ಯಂಗ್ ಕಪಲ್ಸಾ? ಏನಾದರೂ ಪ್ರಾಬ್ಲಮ್ಮಾ? ನೀನು ಗೌತಮ್ ಒಂದ್ಸಲ ಯಾಕೆ ಚೆಕಪ್ ಮಾಡಿಸ್ಕೋಬಾರ್ದು? ಭೂಮಿಕಾ,
ಯಾಕೆ ಇಲ್ಲಿ ಕೂತಿದ್ದೀರಾ? ಏನಾಯ್ತು? ಏನೂ ಇಲ್ವಲ್ಲ. ಏಯ್, ಏನೂ ಇಲ್ಲ ಅಂತ ಇದ್ದೀರಾ, ಅದಕ್ಕೆ ಕಣ್ಣು ತುಂಬ್ಕೊಂಡಿದ್ದೀರಾ? ಏನಾಯ್ತು ಹೇಳಿ. ಅದು ಮಲ್ಲಿ ಇಷ್ಟು ದಿನ ನಮ್ಮ ಜೊತೆಲೇ ಇದ್ದು ಮುದ್ದಾಗಿ ಮಾತಾಡ್ತಿದ್ಲು. ಅಕ್ಕಾರೆ ಅಕ್ಕಾರೆ ಅಂತ ನನ್ನ ಹಿಂದೆನೇ ಬರ್ತಿದ್ಲು. ನನ್ನ ಸುತ್ತಾನೆ ತಿರುಗ್ತಿದ್ಲು. ಏನು ಬೇಕಿದ್ರು ನನ್ನನ್ನೇ ಕೇಳ್ಕೊಂಡು ಬರ್ತಿದ್ಲು. ಸೀಮಂತ ಆಗ್ತಿದೆ, ಅವಳು ಹೋಗ್ತಾಳಲ್ವಾ, ನಿಮ್ಮನ್ನು ಬಿಟ್ಟರೆ ನಾನು ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ಮಾತಾಡ್ತಿದ್ದೆ. ಈಗ ಯಾರ ಜೊತೆ ಮಾತಾಡ್ತೀನಿ ಅದೇ ನೆನೆಸ್ಕೊಂಡು ಬೇಜಾರಾಗ್ತಿದೆ ಅಷ್ಟೆ. ಓ, ಇದಾ ವಿಷಯ. ಸಪ್ರೇಷನ್ ಫೀಲಿಂಗು, ದೂರ ಆಗ್ತಾ ಇದ್ದಾಳೆ ಅಂತ ನೋವು. ಅಲ್ಲ ರೀ, ಇನ್ನೊಬ್ರು ಬುದ್ಧಿ ಹೇಳೋ ನೀವೇ ಇಷ್ಟೊಂದು ಫೀಲ್ ಆಗ್ಬಿಟ್ರೆ ಹೇಗ್ರಿ? ನೀವು ಟೀಚರ್ ಆಗಿರೋ ಒಂದೊಂದ್ಸತಿ ಸ್ಟೂಡೆಂಟ್ ಥರ ಆಡ್ತಿರ್ರಿ. ಅಲ್ಲ ರೀ, ಅವಳೇನು ಪರ್ಮನೆಂಟ್ ಆಗಿ ಹೋಗ್ತಾ ಇದ್ದಾಳೆ, ಹಬ್ಬ ಅಂದ್ರೆ 1 ತಿಂಗಳಷ್ಟೇ ವಾಪಸ್ ಬರ್ತಾಳಲ್ಲ, ಮತ್ತೆ ಯಾಕೆ ಬೇಜಾರು? ಅದು ಹಾಗೆ ಬೇಜಾರಾಗುತ್ತೆ. ನೀವು ಆಡೋಕ್ಕೆ ಶುರು ಮಾಡಬೇಡಿ ಈಗ. ಅಲ್ಲ, 1 ತಿಂಗಳಷ್ಟೇ ರೀ. ಅರೆ, ಆಫ್ಟರ್ ಆಲ್ 1 ಮಂತ್ ಭೂಮಿಕಾ. ಈಗ ನಾನು ಆಡೋಕ್ಕೆ ಶುರು ಮಾಡ್ಬಿಡ್ತೀನಿ ಅಷ್ಟೇ. ಗೌತಮ್ ಅವರೇ, ಪ್ಲೀಸ್ ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಬಿಟ್ಬಿಡಿ, ನಾನು ಸರಿ ಹೋಗ್ತೀನಿ. ಆಡಲಿ. ಆನಂದ್ ನನ್ನ ಕರೀತಿದ್ದಾನೆ, ಏನೋ ಮಾತಾಡ್ಬೇಕಂತೆ. ಆನಂದ ಏನಂತ ಗೊತ್ತಿಲ್ಲ, ಅವನ್ನೇ ಕೇಳು. ಓಕೆ. ನಿಮ್ಮ ಅತ್ತೆ ಅವ್ರ ಫ್ರೆಂಡ್ಸ್ ನಿನ್ನ ಹತ್ರ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಗೌತಮ್ ಹತ್ರ ಯಾಕೆ ಸುಳ್ಳು ಹೇಳಿದೆ? ಏನಾಯ್ತು ಅಂತ ಹೇಳಬೇಕಿತ್ತಲ್ವಾ? ಗೌತಮ್ ಅವ್ರಿಗೆ ವಿಷಯ ಗೊತ್ತಾದರೆ ತುಂಬಾ ಬೇಜಾರು ಮಾಡ್ಕೋತಾರೆ, ತುಂಬ ಹರ್ಟ್ ಆಗುತ್ತೆ ಅವ್ರಿಗೆ. ಸೊ ಬೇಡ. ಬಟ್ ಅವ್ರು ಮಾಡಿದ್ದು ಸರಿನಾ? ಯಾರವರು? ಫಸ್ಟ್ ಆಫ್ ಆಲ್ ಅವ್ರಿಗೇನು ರೈಟ್ಸ್ ಇದೆ ನಿನ್ನ ಬಗ್ಗೆ ಮಾತಾಡೋದಕ್ಕೆ? ಯಾರು ಅವ್ರಿಗೆ ರೈಟ್ಸ್ ಕೊಟ್ಟಿದ್ದು? ಭೂಮಿಕಾ, ನೀನು ಇಂಥ ಟೈಮಲ್ಲಿ ಮಾತಾಡಬೇಕು, ಸುಮ್ಮನಿದ್ರೆ ಆಗಲ್ಲ, ವಾಯ್ಸ್ ರೈಸ್ ಮಾಡಬೇಕಿತ್ತು. ಅಪರ್ಣವರೇ ಆಗಿದ್ದಾಗೋಯ್ತು, ಹೋಗ್ಲಿ ಬಿಡಿ. ಈ ವಿಷಯ ನಮ್ಮಲ್ಲೇ ಇರಲಿ, ಗೌತಮ್ ಅವ್ರಿಗೆ ಗೊತ್ತಾಗೋದು ಬೇಡ ಪ್ಲೀಸ್. ನೀವು ಗಂಡ ಹೆಂಡತಿ ಇಬ್ರು ಸರಿಯಾಗಿದ್ದೀರ, ಒಬ್ಬರಿಗಿಂತ ಒಬ್ರು ಒಳ್ಳೆಯವರು, ಅದೇ ಸಂಕಟ ಆಗಿರೋದು. ಬನ್ನಿ ಹೋಗೋಣ. ಎಸ್, ಫೈನಲ್ ಟಚ್ ಕೊಟ್ಟಿದ್ದಾಯ್ತು. ಈಗ ನೋಡಿ ಹೇಗೆ ಕಾಣಿಸ್ತಿದ್ದೀರಾ? ಸೀಮಂತದ ಹುಡುಗಿ ಅಲ್ಲ, ಒಳ್ಳೆ ಎಂಗೇಜ್ಮೆಂಟ್ ಹುಡುಗಿ ಥರ ಕಾಣಿಸ್ತಿದ್ದೀರಾ. ಹೋ, ನನಗೆ ನಾನೇ ಇಷ್ಟ ಆಗ್ತಿದ್ದೀನಿ. ಅಸ್ಸಂದಾಗ ಅಲಂಕಾರ ಮಾಡಿದ್ದೀರಾ ನೀವು. ನಿಮ್ಮ ಕೈನಾಗೆ ಜಾದೂನೇ ಐತೆ ಬಿಡಿ, ಜಾದೂನೇ ಮಾಡಿದ್ದೀರಾ. ಎಷ್ಟೇ ಆದ್ರೂ ನೀವು ಮಾಡ್ಲಿಂಗ್ ಮಾಡರಲ್ವಾ, ನಿಮ್ಗೆಲ್ಲ ಈ ಸಂದ ಗೊತ್ತಿರುತ್ತೆ. ಹ್ಞೂ, ಮತ್ತೆ ದಿನ ಬೆಳಗಾದ್ರೆ ಮೇಕಪ್ಪಲ್ಲೇ ಮುಳುಗಿ ಹೇಳೋರಿಗೆ ಇದೆಲ್ಲ ಗೊತ್ತಿಲ್ಲದೆ ಇರುತ್ತಾ? ಮೇಕಪ್ಪಲ್ಲೇ ಎಲ್ಲ ಇರೋದು. ಅಕ್ಕ ಆಗಿದ್ರೆ ನಿಮ್ಮನ್ನ ಒಳ್ಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ಹೀರೋಯಿನ್ ಥರ ರೆಡಿ ಮಾಡ್ತಿದ್ಲು. ನಾನು ನೋಡಿ ನಿಮ್ಮನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ. ಆದ್ರೂ ಅಕ್ಕರು ಹೇಳಿದ್ದು ದಿಟಾನೇ ಅಲ್ವಾ, ಕೆಮಿಕಲ್ಲು ಅಷ್ಟು ಒಳ್ಳೇದಲ್ಲ. ಅಯ್ಯೋ ಮಲ್ಲಿಯವರೇ, ಹಾಗೆ ನೋಡಕ್ ಹೋದ್ರೆ ಈಗಿನ ಕಾಲದಲ್ಲಿ ಏನೂ ಯೂಸ್ ಮಾಡಬಾರ್ದು. ಎನಿವೇಸ್, ಅಕ್ಕ ಹೇಳಿರೋ ಹಾಗೆ ನಿಮಗೆ ಕೆಮಿಕಲ್ ಇರೋವಂಥದ್ದು ಏನೂ ಯೂಸ್ ಮಾಡಿಲ್ಲ, ಓಕೆನಾ? ಅವಳು ಸ್ವಲ್ಪ ಹಾಗೇನೆ ಉಪದೇಶ ಮಾಡೋದು ಜಾಸ್ತಿ. ನೋಡ್ತಾ ಇರಿ, ಒಡವೆ ಒಂದು ಹಾಕಿದ್ರೆ ನೀವು ತೇಟ್ ಮಹಾರಾಣಿ ಥರ ಕಾಣಿಸ್ತೀರಾ. ಹೌದಾ? ಅಸಂದ ಕಾಣಿಸ್ತೀನಾ? ಕಾಣಲೇಬೇಕು, ಅದಕ್ಕೆ ಅಂತಾನೆ ತಾನೇ ನಿಮ್ಗೆ ಇಷ್ಟೊಂದು ಮೇಕಪ್ ಮಾಡಿದ್ದು. ಈ ಅಕ್ಕ ಎಲ್ಗೆ ಹೋದ್ಲು? ಒಡವೆ ತರೋದಕ್ಕೆ ಒಡವೆ ಅಂಗಡಿಗೆ ಹೋದ್ಲಾ ಹೇಗೆ? ಯಾವಾಗಲೂ ಹೀಗೆ ಹೇಳು, ತುಂಬ ಸ್ಲೋ. ಬರೀ ಮಾತಲ್ಲ ಅಷ್ಟೇ ಅಲ್ಲ, ಕೆಲಸದಲ್ಲೂ ಅಷ್ಟೇ ಒಳ್ಳೆ ಹಳೆ ಮುದುಕಿ ಥರನೇ ಆಡ್ತಾಳೆ. ಹೀಗೆ ವೇಟ್ ಮಾಡ್ತಿದ್ರೆ ಆಗಲ್ಲ, ಹೋಗಿ ನಾನೇ ನೋಡ್ಕೊಂಬರ್ತೀನಿ. ಹೌದು, ಮಹಾರಾಣಿ ಥರನೇ ಕಾಣ್ತೀವ ನೀ. ನಿನ್ನ ಸೊಸೆ ಸರಿಯಾಗಿ ಉರ್ಕೊಂಡ್ಲು ಅನಿಸುತ್ತೆ. ಹಾಗೇನಿಲ್ಲ, ನೀವು ಹೇಳಿದ್ದು ಸರಿಯಾಗಿದೆ. ಮದುವೆ ಇಷ್ಟು ಲೇಟಾಗಾದರೆ ಮಕ್ಕಳು ಎಲ್ಲಿಂದ ಆಗತ್ತೆ ಹೇಳಿ? ಈಗಿನ ಕಾಲದಲ್ಲಿ ವಯಸ್ಸು ಹುಡುಗರಿಗೆ ಸರಿಯಾಗಿ ಮಕ್ಕಳಾಗಲ್ಲ, ಇನ್ನು ಇವ್ರಿಗಾಗತ್ತಾ? ಏನು ಶಕುಂತಲ ಈಗ ಹೇಳ್ತಿದ್ಯಾ? ಅವ್ರಿಗೆ ಮಕ್ಕಳಾಗ್ಲಿ ಅಂತ ನಿನಗೆ ಆಸೆ ಇಲ್ವಾ? ಅದು ನನಗಿತ್ತು ಏನು ಪ್ರಯೋಜನ? ಅದು ಅವ್ರಿಗಿರ್ಬೇಕಲ್ವಾ?
ಇದ್ರೂ ಮಗು ಆಗಬೇಕಲ್ವಾ? ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಅವ್ರಿಗೆ ಮಕ್ಕಳಾಗತ್ತೆ ಅಂತ ಅನ್ಸತ್ತಾ? ತುಂಬ ಕಷ್ಟ ಇದೆ, ಆದರೂ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಕಾಂಪ್ಲಿಕೇಶನ್ ಆಗೋದಲ್ಲ, ಇವ್ರು ಕಾಂಪ್ಲಿಕೇಟ್ ಮಾಡ್ತಾ ಇರೋದು. ಮದುವೆ ವಯಸ್ಸಲ್ಲಿ ಮದುವೆ ಆಗಿದ್ದಿದ್ರೆ ಎಲ್ಲ ಸರಿಯಾಗ್ತಿತ್ತು. ಅದೇನೋ ಹೇಳ್ತಾರಲ್ಲ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂತ, ಹಾಗಾಯ್ತಿದ್ದು. ನಾನು ಹೇಳಿದ್ದು ಕರೆಕ್ಟ್ ತಾನೆ? 100% ಸರಿಯಾಗಿದೆ. ಶೀತು ಕಾಂಚಿಯಸ್ ಅಲ್ಲ? ಹಾಯ್. ಹಾಯ್ ಶಾಕುಂತಲ, ನಿನ್ನ ಸೊಸೆ ನಿನ್ನ ಥರನೇ, ಎಷ್ಟೇ ಆದರೂ ನಿನ್ನ ಫೇವ್ರೆಟ್ ಸೊಸೆ ಅಲ್ವಾ? ಏನು ವಿಷಯಮ್ಮ? ಅತ್ತೆ, ಅಕ್ಕ ಬರ್ಲಿಲ್ವಾ? ಒಡವೆ ತಗೊಂಡ್ ಬರಕ್ ಹೇಳಿದ್ದೆ. ಈಗ ಆಡ್ತೀನಿ ಗೇಮ್. ಬಂದಿದ್ಲು, ಆದರೆ ಏನೂ ಕೇಳಿಲ್ವಲ್ಲ. ಓ ಗಾಡ್, ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವಳಿಗೆ. ಅತ್ತೆ, ಮಲ್ಲಿ ಅವ್ರು ವೇಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಡವೆ ಹಾಕಿ ರೆಡಿ ಮಾಡಬೇಕು. ನಿಮ್ಮ ತಿಜೋರಿಕೆ ಕೊಡ್ತೀರಾ? ಅಲ್ಲಮ್ಮ, ಅವಳಿಗೆ ಯಾಕೆ ಅಷ್ಟೊಂದು ಒಡವೆ? ಸಿಂಪಲಾಗಿ ರೆಡಿ ಮಾಡು ಸಾಕು. ಅತ್ತೆ, 1 ನಿಮಿಷ ಬನ್ನಿ. ಎಕ್ಸ್ಕ್ಯೂಸ್ ಮೀ. ಏನು? ಅತ್ತೆ, ತಪ್ಪು ತಿಳ್ಕೊಬೇಡಿ. ನಮಗೆ ಬೇಕೋ ಬೇಡವೋ ಎಲ್ರ ಮುಂದೆ ನಿಮ್ಮ ಮರ್ಯಾದೆ ಹೋಗಬಾರ್ದು ಅಲ್ವಾ? ನಮ್ಮ ಸ್ಟೇಟಸ್ಗೆ ತಕ್ಕ ಹಾಗೆ ನಾವು ಅವ್ರನ್ನ ರೆಡಿ ಮಾಡಬೇಕಲ್ವಾ? ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ನೋಡು. ಕರೆಕ್ಟಾಗಿ ಹೇಳಿದೆ. ಈ ರೂಮಲ್ಲಿದೆ, ಅವಳನ್ನ ಚೆನ್ನಾಗಿ ರೆಡಿ ಮಾಡು. ಸರಿ ಅತ್ತೆ. ಶಾಕುಂತಲ, ಈ ಸೊಸೆ ಹೇಗೆ? ಭೂಮಿಕಾ ಥರ ಅಲ್ಲ ಅಂತ ಗೊತ್ತು, ಬಟ್ ಸ್ಟಿಲ್ ಕೇಳಿದೆ. ನಿನಗೆ ಅಡ್ಜಸ್ಟ್ ಆದ್ಲಾ? ಇದೇನು ಹೀಗೆ ಕೇಳ್ತಾ ಇದ್ದೀರಾ? ಕ್ಲಬ್ಬಲ್ಲಿ ನೋಡಿಲ್ವಾ ಲೈವ್ ಡೆಮೋ ನನ್ನ ಜೊತೆ ಹೇಗಿದ್ಲು ಅಂತ? ಈ ಮನೆಗೆ ತಕ್ಕನಾದ ಸೊಸೆ ಅವಳು. ಹುಟ್ಟಿದ ಮಿಡಲ್ ಕ್ಲಾಸ್ ಆದರೂ ಥಿಂಕಿಂಗ್ ಎಲ್ಲ ನಮ್ಮ ಲೆವೆಲೇ. ನನಗಂತೂ ಸರಿಯಾಗಿ ಹೊಂದ್ಕೊಂಡಿದ್ದಾಳೆ. ನನ್ನ ನಂತರ ಇವಳೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಟ್ಲೀಸ್ಟ್ ಒಬ್ಳಾದ್ಲು ಕರೆಕ್ಟ್ ಸೊಸೆ ಸಿಕ್ಕಿದ್ಲಲ್ಲ, ನೀನು ಲಕ್ಕಿ ಬಿಡು. ಎಸ್, ಇವಳ ವಿಷಯದಲ್ಲಿ ನಾನು ಲಕ್ಕಿನೇ. ಅಪೇಕ್ಷಾ ಅವರೇ, ಅಕ್ಕರಿಲ್ಲಿ ಇಲ್ಲ. ಇಲ್ಲ ಅಂದ್ರೆ, ಓ, ಅವ್ರಿಗೆ ಬೇರೆ ಏನಾರ ಕೆಲಸ ಬಂತಾ? ಅದಕ್ಕೆ ನಿಮ್ಮ ಕೈಲಿ ಕೊಟ್ಟು ಕಳ್ಸಿದ್ರೆ ಒಡವೆಗಳನ್ನ? ಇಲ್ಲ ಇಲ್ಲ, ನಾನೇ ಅತ್ತೆ ಹತ್ರ ಹೋಗಿ ಒಡವೆಗಳನ್ನ ಇಸ್ಕೊಂಡು ಬಂದೆ. ಮತ್ತೆ ಅಕ್ಕರು? ಯಾರಿಗೆ ಗೊತ್ತು ಎಲ್ಲಿಗೆ ಹೋದ್ಲೋ ಏನೋ. ಒಡವೆ ತರೋದಕ್ಕಂತ ಹೋದವಳು ನಾಪತ್ತೆ ಆಗ್ಬಿಟ್ಟಿದ್ದಾಳೆ. ಇಲ್ಲಿ ನೀವಿದ್ದೀರಾ, ನಾನಿದ್ದೀನಿ, ನಾವಿಬ್ರು ಅವಳಿಗೋಸ್ಕರ ಕಾಯ್ತಾ ಇದ್ದೀವಿ. ಅದೆಲ್ಲ ಏನೂ ಇಲ್ಲ. ಅವಳೊಂದು ಸ್ವಲ್ಪ ಹಾಗೆ ಯಾವುದೋ ಗುಂಗಲ್ ಕಳೆದೋಗಿರ್ತಾಳೆ. ಯಾರಿಗೇನಾದರೂ ನನಗೇನು ಅನ್ನೋ ಹಾಗೆ. ಅಯ್ಯೋ ಅಪೇಕ್ಷಾ ಅವ್ರಿಗೆ ನೀವೇನಕ್ಕೆ ಆ ಥರ ಎಲ್ಲ ಅನ್ಕೊಂತೀರಾ? ಅಕ್ಕರು ಆ ಥರ ಇಲ್ಲ. ಅದರಲ್ಲೂ ನನ್ನ ವಿಷಯ ಅಂತ ಬಂದಾಗ ಅವ್ರಂಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಓ, ಅಂದರೆ ನನಗಿಂತ ಜಾಸ್ತಿ ನಮ್ಮ ಅಕ್ಕನ ಬಗ್ಗೆ ನಿಮಗೆ ಗೊತ್ತಾ? ಮಲ್ಲಿಯವರೇ, ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ, ಹಾಗೆ ಸುಮ್ಮನೆ ನಿಮಗೆ ಗೊತ್ತಿರಲಿ ಅಂತ, ನಿಮ್ಮ ಜನರಲ್ ನಾಲೆಡ್ಜ್ಗೆ. ನನ್ನ ಮತ್ತೆ ಪಾರ್ಥವ್ರ ಮದುವೆ ಆಯ್ತಲ್ಲ, ಆ ಟೈಮಲ್ಲಿ ಅಕ್ಕ ನನಗೆ ಸಪೋರ್ಟೇ ಮಾಡಲಿಲ್ಲ ಗೊತ್ತಾ? ಅಲ್ಲಿವರೆಗೂ ನಾನು ಅಕ್ಕನ ತುಂಬ ಗ್ರೇಟು, ದೇವರು ಅಂತ ಅಂದ್ಕೊಂಡಿದ್ದೆ. ಆದರೆ ಮದುವೆ ಟೈಮಲ್ಲೇ ನನಗೊಂದಿಷ್ಟು ಕಹಿ ಸತ್ಯ ಅಂತಾರಲ್ಲ, ಅದು ಗೊತ್ತಾಗಿದ್ದು. ನಿಮಗೂ ಹೋಗ್ತಾ ಹೋಗ್ತಾ ಒಂದೊಂದಾಗಿ ಗೊತ್ತಾಗುತ್ತೆ ಬಿಡಿ. ಇಲ್ಲಿ ಊಸರವಳ್ಳಿ ಸಂಬಂಧಿಕರು ತುಂಬ ಜನ ಇದ್ದಾರೆ. ಸಮಯಕ್ಕೆ ತಕ್ಕ ಹಾಗೆ ಬಣ್ಣ ಬದಲಾಯಿಸ್ತಾನೇ ಇರ್ತಾರೆ. ನಮ್ಮ ಸುತ್ತ ಮುಖಕ್ಕಿಂತ ಮುಖವಾಡನೇ ಜಾಸ್ತಿ. ಒಂದಲ್ಲ ಒಂದಿನ ಅದು ಕಳ್ಸಿ ಬೀಳಲೇಬೇಕು, ಬಿದ್ದೇ ಬೀಳತ್ತೆ. ಆಗ ಶಾಕ್ ಆಗೋದಕ್ಕೆ ರೆಡಿಯಾಗಿರಿ. ಅಂತಿಂತ ಶಾಕ್ ಅಲ್ಲ, ಸಿಡಿಲು ಹೊಡೆದಂಗೆ ಆಗತ್ತೆ. ಅದನ್ನು ತಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗತ್ತೆ. ಸರಿ ಬಿಡಿ, ಇವಾಗ ಯಾಕೆ ಅದೆಲ್ಲ? ಒಡವೆ ಹಾಕ್ತೀನಿ ನಿಮಗೆ. ರೀ, ನಾನು ಹೆಂಗೆ ಕಾಣ್ತೀವನಿ? ಚಂದ ಕಾಣ್ತೀವನಾ? ರೀ, ಯಾಕ್ರಿ ಒಂಥರ ಇದ್ದೀರಾ?
ಏನಿಲ್ಲ ಮಲ್ಲಿ, ಹೀಗೆ ಸುಮ್ಮನೆ ಬೇಜಾರು. ಬೇಜಾರಾ? ಯಾಕೆ? ಮಲ್ಲಿ, ಒಬ್ಬ ಮನುಷ್ಯ ಏನೋ ತಪ್ಪೇ ಮಾಡದೆ ಶಿಕ್ಷೆ ಕೊಡೋದು ತಪ್ಪಲ್ವಾ? ಯಾಕ್ರಿ ಹಿಂಗಂತಿದ್ದೀರಾ? ಏನಾಯ್ತು? ನಾನು ದಿನೇ ದಿನೇ ಕುಗ್ತಾ ಇದ್ದೀನಿ ಮಲ್ಲಿ. ಮುಂದಕ್ಕೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ನನಗೆ. ಕಂಪ್ಲೀಟ್ ಆಗಿ ಬ್ಲ್ಯಾಂಕ್ ಆಗಿದ್ದೀನಿ. ಯಾಕ್ರಿ ಈ ಥರ ಮಾತಾಡ್ತಿದ್ದೀರಾ? ಏನಾಯ್ತು? ನಾನು ಏನು ತಪ್ಪು ಮಾಡಿದ್ದೀನಿ ಮಲ್ಲಿ? ಯಾಕೆ ಎಲ್ಲರೂ ನಾನು ಒಂಥರ ನೋಡ್ತಾರೆ, ಒಂಥರ ಟ್ರೀಟ್ ಮಾಡ್ತಾರೆ. ಸಾಲದಕ್ಕೆ 3ನೇ ವ್ಯಕ್ತಿ ಹತ್ರ ಹೋಗಿ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಮಲ್ಲಿ. ಮಲ್ಲಿ, ಆಲ್ರೆಡಿ ನನ್ನ ಇಮೇಜ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿ ಹೋಗಿದೆ. ಅದಕ್ಕೆ ಮೇಲೆ ಇನ್ನೇನು ಡ್ಯಾಮೇಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಮಲ್ಲಿ. ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿರೋದು. ರೀ, ಯಾರು ಏನಂದ್ರು? ನಿಮ್ಮ ಬಗ್ಗೆ ಆ ಥರ ಹಗುರವಾಗಿ ಮಾತಾಡಿರೋದನ್ನ ನಾನು ಯಾವತ್ತೂ ನೋಡಿಲ್ವಲ್ಲ. ನೀವು ಯಾಕೆ ಹಂಗೆ ಅನ್ಕೊಂತ ಇದ್ದೀರಾ? ಮಲ್ಲಿ, ನಿನ್ನ ಹತ್ರ ಆ ಥರ ಮಾತಾಡದೇ ಇರ್ಬೋದು, ಅಥವಾ ನಿನ್ನ ಮುಂದೆ ಅದನ್ನು ತೋರಿಸ್ಕೊಳ್ದೇ ಇರ್ಬೋದು. ಆದರೆ ನನ್ನ ಮುಂದೆ ಹೇಗೆ ಮಾಡ್ತಾರೆ ಗೊತ್ತಾ ಮಲ್ಲಿ ನಿನಗೆ? ನನಗೆ ಮಲ್ಲಿ ಕ್ಲಿಯರಾಗಿ ಗೊತ್ತಾಗೋಗುತ್ತೆ. ಅವ್ರು ಆಡೋ ಮಾತಲ್ಲಾಗಿರ್ಬೋದು, ಅಥವಾ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಾಗಿರ್ಬೋದು, ಅವ್ರು ನನ್ನ ಹತ್ರ ಯಾವ ರೀತಿ ನಡ್ಕೋತಿದ್ದಾರೆ ಅಂತ. ರೀ, ನನಗೇನು ಗೊತ್ತಾಗ್ತಾ ಇಲ್ಲ. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ನಮ್ಮ ಮದುವೆ ವಿಚಾರನಾ? ಅಲ್ಲ ಮಲ್ಲಿ, ಅದಲ್ಲ ಮಲ್ಲಿ. ಅದಕ್ಕೆ ನನ್ನ ಮತ್ತು ದೀನ್ನ ಲಿಂಕ್ ಮಾಡಿ ಮಾತಾಡಿದ್ರು ಗೊತ್ತಾ, ಆ ವಿಷಯದ ಬಗ್ಗೆ. ನನಗನ್ಸುತ್ತೆ ಅದಕ್ಕೆ ಮನಸ್ಸಲ್ಲಿ ಇನ್ನೂ ಆ ವಿಚಾರ ಹಾಗೇ ಇದೆ ಅಂತ. ಅವ್ರ ತಲೆಯಲ್ಲಿ ಅನುಮಾನ ಅನ್ನೋದು ಇನ್ನೂ ಹೋಗಿಲ್ಲ ಮಲ್ಲಿ. ಅಯ್ಯೋ ಇಲ್ಲ ರೀ, ನೀವೇ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಷ್ಟೇ. ಅಕ್ಕರು ಯಾವತ್ತೂ ಅಂತ ಕೆಲಸ ಮಾಡೋಕ್ಕಿಲ್ಲ ರೀ. ಒಂದು ನಿಮ್ಗೆ ಯಾರು ತಪ್ಪಾಗಿ ಹೇಳಿರ್ಬೇಕು, ಇಲ್ಲ ನೀವೇ ತಪ್ಪಾಗಿ ತಿಳ್ಕೊಂಡಿರ್ಬೇಕು. ನೀವು ಬೇರೆಯವ್ರ ಬಗ್ಗೆ ಹೇಳಿದ್ರೆ ಅದೊಂಥರ ಲೆಕ್ಕ. ಆದರೆ ಅಕ್ಕರ ವಿಷಯದಾಗೆ ನಾನಂತೂ ಈ ಮಾತನ್ನ ಬಿಲ್ಕುಲ್ ಒಪ್ಪಕ್ಕಿಲ್ಲ. ಅವ್ರ ವಿಷಯನ ಮಾತಾಡಿದ್ದು ನಂತಾವ್ ಮಾತ್ರ. ನಾನು ಯಾವಾಗ ಅವ್ರ ಮಾತನ್ನ ಕೇಳಲ್ಲ ಅಂತ ಗೊತ್ತಾಯ್ತೋ, ಅವ್ರ ಆ ವಿಷಯನ ಅವತ್ತೇ ಅಲ್ಲಿಗೆ ಬಿಟ್ಬಿಟ್ರು. ಅದೇ ಕೊನೆ ರೀ. ಆ ವಿಷಯನ ಮತ್ತೆ ಅವ್ರು ಎತ್ತಿಲ್ಲ, ಅಪ್ಪಿತಪ್ಪಿನ ಅದ್ರ ಬಗ್ಗೆ ಮಾತಾಡಿಲ್ಲ. ಅವ್ರ ವಿಷಯನ ಅಲ್ಲಿಗೆ ಬಿಟ್ಟವ್ರೆ, ಮುಂದಕ್ಕೆ ಹೋಗವ್ರೆ. ನೀವಿನ್ನೂ ಅಲ್ಲೇ ಇದ್ದೀರಾ. ಅದಕ್ಕೆ ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ ಅಷ್ಟೇ. ನೀನು ಹೇಳೋ ಥರ ಆಗಿದ್ರೆ ನನಗೂ ಖುಷಿನೇ ಮಲ್ಲಿ, ಇಲ್ಲ ಅಂತಲ್ಲ. ಅದ್ರ ಮಲ್ಲಿ ಯಾವಾಗ ಯಾರ ಮನಸ್ಸಲ್ಲಿ ಏನಿರುತ್ತೆ ಆ್ಯಂಡ್ ಅವರು ಅದನ್ನು ಯಾವಾಗ ಯಾವ ರೂಪದಲ್ಲಿ ಹೊರಗಾಗ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ ಮಲ್ಲಿ. ಒಂಥರ ಜಿಂಕೆನ ಬೇಟೆ ಆಡೋಕ್ಕೆ ಅಂತ ಕಾದು ಕೂತಿರೋ ಹುಲಿ ಇದ್ದಾಗೆ. ಯಾವಾಗ ಪಂಚಾಯತಿ ಹೊಡಿತಾರೆ ಅಂತ ಕೆಸೆ ಮಾಡೋಕ್ಕಾಗೋದಿಲ್ಲ ಮಲ್ಲಿ. ಅದಕ್ಕೆ ಮಲ್ಲಿ, ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ಯಾರೇ ಬಂದು ನಿನ್ನ ಹತ್ರ ಏನೇ ಹೇಳಿ, ದಯವಿಟ್ಟು ಅದನ್ನು ನಂಬೇಡ ಮಲ್ಲಿ.